ಅಮ್ಮ ವಸುಂಧರ, ಈ ನನ್ನ ಬಂದಿದ್ದಾನೆ ಬಾರಮ್ಮ, ನೀ ನನ್ನ ಬಂದಿದ್ದಾನೆ ಕಣ್ತೆರೆದು ನೋಡು ಬಾ. ಏ ಪದ್ಮ, ಏನಾಗಿತ್ತು ನನ್ನ ತಂಗಿಗೆ? ಏನಾಗಿತ್ತು ಅವಳಿಗೆ? ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ತೋಟದ ಕಡೆ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ನಮ್ಮ ವಸು ಮರಳಿ ಬರಲಿಲ್ಲ. ದಿನ ಬೆಳಗಾದ್ರ ಗಂಡನ ಚಿಂತೆಯಾಗ ಇರಕ್ಕೆ ನಾನು ಅಕ್ಕಿಗೆ ತುತ್ತು ಮಾಡಿ ತಿನ್ನಿಸಿ ಜೋಗಳ ಹಾಡಿ ಮಲಗಿಸ್ತಿದ್ದೆ. ಇನ್ನಿದ್ದನ್ನೆಲ್ಲ ಯಾರಿಗ್ ಮಾಡ್ಬೇಕ್ರಿ? ಯಾರಿಗ್ ಮಾಡ್ಬೇಕು? ಯವ್ವಾ ವಸು, ನಿಮ್ಮಣ್ಣ ಬಂದಾನವಾ, ನೋಡ್ಬಾರ್ವಾ ನೋಡ್. ನಾನು ಬರುವವರೆಗೆ ನನ್ನ ತಂಗಿ ಶವ ಯಾಕಿಡ್ಲಿಲ್ಲ? ಅವಳು ಯಾಕೆ ಮಣ್ಣು ಮಾಡಿಬಿಟ್ರಿ? ನಾನು ಊರನವ್ರಿಗೆ ಹೇಳಿದ್ದೆ, ನಮ್ಮ ಮಾವು ಬರೋವರೆಗೂ ಮಣ್ಣು ಮಾಡೋದು ಬೇಡ, ನಮ್ಮ ಮಾವು ಬರೋವರೆಗೂ ಮಣ್ಣು ಮಾಡೋದು ಬೇಡ ಅಂತ. ಆದ್ರೆ ಊರನವ್ರು ನನ್ನ ಮಾತು ಕೇಳಿಲ್ಲ ಮಾವನು. ಯಾಕಂದ್ರೆ ತುಂಬು ಗರ್ಭಿಣಿ ಬೇರೆ ಅದಳಪ್ಪ, ಆತ್ಮಹತ್ಯೆ ಮಾಡ್ಕೊಂಡಾಳ. ಮುಂದೆ ಕೋಟು ಕೇಸು ಅತ್ತ ದೂರ ಹೋಗುತ್ತೆ ಅಂತ ಹೇಳಿ ಮಣ್ಣು ಮಾಡಿಬಿಟ್ರೆ ಮಾವ. ವಸುಂಧರಾನ ಮಣ್ಣು ಮಾಡಿ ಬಂದಿಂದ ನಮ್ಮ ಅಕ್ಕ ಒಂದು ತುತ್ತು ಅನ್ನನೂ ತಿನ್ನಲಾಗ್ಯಾಳ, ಒಂದು ಹನಿ ನೀರು ಕುಡಿಯಲಾಗ್ಯಾಳ. ಬರೀ ವಸುಂಧರ ವಸುಂಧರ ವಸುಂಧರನ ಜಪಾನ ಮಾಡಾಕತ್ತಾಳ ಮಾವ. ಹೌದ್ರಿ, ವಸುವಿಂದ ಒಂದು ಕ್ಷಣ ನನಗೆ ಮನೆಗಿರಂಗ ಆಗವಲ್ದು. ಅಪ್ಪಟ ಚಿನ್ನಾರಿ ನಮ್ಮ ವಸು ಅಂತ ಬಿಟ್ಟು ನಾನು ಹೆಂಗಿರ್ಲಿ ರೀ, ಹೆಂಗಿರ್ಲಿ? ಅಂತ ಅಪ್ಪಟ್ಟದಂತ ಚಿನ್ನನ ಕೊಲೆ ಮಾಡಿ ಹ್ಯಾಗ ಮಣ್ಣ ಮಾಡಿಬಿಟ್ಟೆ? ಕೊಲೆ ಬಾತಕಿ ಏನ್ ಮಾತಾಡಕತ್ತೀಯೋ ಮಾವ, ಏನ್ ಮಾತಾಡಕತ್ತಿ? ಬಂಗಾರ ಅಂತ ನಮ್ಮ ಮಕ್ಕಗೆ ಒಂದ್ ಹೆಸರಿಡಾಕತ್ತೀಯ? ಏನ್ ತಂಗಿ ಸತ್ತ ಬರ್ದಾಗ ಹುಚ್ಚಿಗೆ ಸಿಡದತ್ತ ನೋಡ್. ನಿನಗೆ ಹುಚ್ಚು ನನಗೆ ಹಿಡಿದಿಲ್ಲೋ, ಆಸ್ತಿ ಅಂತಸ್ತು ಸರಿ ಸಂಪತ್ತಿನ ಹುಚ್ಚು ನಿನಗೆ ಹಿಡಿದೈತಿ. ಈ ಮಡಿಯಾಗ ಏನ್ ನಡೆದೈತಿ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯ? ನನಗೆಲ್ಲ ಗೊತ್ತು, ನನಗೆಲ್ಲ ಗೊತ್ತು. ಎಲ್ಲಿಗೆ ಹೋಗು ನನ್ನ ಅಡಿಯಂದ್ರನ ಲಾರಿ ಹಾಸಿ ಕೊಂದದ್ದು ನೀನೇ ಅಂತ ನನಗೆ ಗೊತ್ತು. ಊರಿಗೆ ಹೋಗಿ ಬಾ ಅಂತೇಳಿ ಯವ ಮಾಡಿ ನನ್ನ ಊರಿಗೆ ಕಳಿಸಿ ಮಡಿಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ತುಂಬ ಗರ್ಭಿಣಿಯಾದ ನನ್ನ ತಂಗಿನ ಚಿತ್ರಹಿಂಸೆ ಕೊಟ್ಟು ಕೊಂದದ್ದು ನೀವೇ ಅಂತ ನನಗೆ ಗೊತ್ತು. ಯಾವಾಗ ಬಂದಿವನಕ್ ಸಾಕ್ಷಿ ಏನೈತಪ್ಪ ನಿನ್ನ ಹತ್ರ? ಸಾಕ್ಷಿ ಏನೈತೆ? ಸಾಕ್ಷಿ ಬೇಕಲ್ಲ ನಿನಗ? ಸಾಕ್ಷಿ ಬೇಕಾ? ನನ್ನ ಅಳಿಯ ಈ ಮಡಿ ತುಂಬಾ ಸಿಸಿ ಕ್ಯಾಮೆರಾ ಹಾಕಿದ್ದಾನೆ. ನೀವು ಮಾಡಿದ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ಮಡಿಯ ಆಳ ಮಗ ಡ್ರೈವರ ತನಗೆ ಯಜಮಾನಿಗೆ ಆದ ಅನ್ಯಾಯವನ್ನು ಋಣ ತೀರಿಸಬೇಕಂತ ಹೇಳಿ ಆ ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ನೋಡ, ನೀ ಮಾಡಿದ ಕೃತ್ಯವನ್ನು ನೋಡ. ಈ ಮನ್ಯಾಗ ಸಿಸಿ ಕ್ಯಾಮ್ರಾ ಇದ್ದಿದ್ದು ನನಗೆ ಮೊದಲ ಗೊತ್ತಾಗಿದ್ರ ಸಿಸಿ ಕ್ಯಾಮ್ರಾ ಸುಟ್ಟ ಚೆನ್ನ ಕೊಲುತ್ತಿದ್ದೆ. ಮಾಮಾಸ್ರೇ, ನನ್ನ ತಂಗಿನ ಕೊಂದಿದ್ದು ನಾವೇ ಅಂತ ನನಗೆ ಗೊತ್ತಾಯ್ತಲ್ಲ. ಇದು ಗೊತ್ತಿದ್ದು ಗೊತ್ತಿಲ್ಲ ನಂಗೆ ಮೂರು ಮುಚ್ಚಿಕೊಂಡು ಸುಮ್ಮಿದ್ದಿರ್ಬೇಕ. ಏನಾರ ನನ್ನ ತಂಗಿನ ಕೊಂದಿದ್ ನೀವ ಹೆಚ್ಚು ಕಡಿಮೆ ಹಾರಾಡಿದ್ದ ಈ ಮನ್ಯಾಗ ನಿನಗೆ ಇರಾಕ ಜಾಗ ಇರಂಗಿಲ್ಲ, 3 ಹೊತ್ತು ತಿನ್ನಾಕ ಕೂಳು ಇರಂಗಿಲ್ಲ. ಎಚ್ಚರದಿಂದ ಜೀವನ ಮಾಡ್ಬೇಕಿನ್ನ. ಏನ್ ಮಾಡ್ತೀಯೋ? ಏನ್ ಮಾಡ್ತೀಯ? ಏನು ಕೈ ತೆಗಿತೀಯ, ಕಾಲು ತೆಗಿತೀಯ, ತಲೆ ತೆಗಿತೀಯ? ಜೀವಕ್ಕೆ ಜೀವ ಆಗಿರೋ ನನ್ನ ತಂಗಿನ ಸತ್ತು ಆದ್ಮೇಲೆ ನಾನು ಎದ್ರೆಷ್ಟು ಸತ್ರೆಷ್ಟು? ನೀನು ಒಂದು ಹೆಣ್ಣ, ಬಾಯಿ ತುಂಬ ಮಗಳೇ ಮಗಳೇ ಅಂತ ಬೆಲ್ಲದ ಹಾಗೆ ಮಾತಾಡಿ ನಿನ್ನ ಮನಸ್ಸಿನ ತುಂಬ ಬರೀ ವಿಷವನ್ನು ತುಂಬಿಕೊಳ್ಳದೆ ನರ ರಾಕ್ಷಸಿ. ನಾನೇ ಮಾಡಿದ ಮೊದಲು ದೊಡ್ಡ ತಪ್ಪು. ಆವತ್ತ ನಿನಗೆ ಒಂದು ಬುದ್ಧಿ ಕಲಿಸಿದ್ರೆ ನನ್ನ ತಂಗಿ ನಾನು ಕಳ್ಕೊತಿದ್ದಿಲ್ಲ, ನನ್ನ ತಂಗಿ ನಾನು ಕಳ್ಕೊತಿದ್ದಿಲ್ಲ. ಹೊಟ್ಟೆಲುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀಯ ಅಂತ ನಿನ್ನ ಮದುವೆಯಾಗಿ ಮಡಿ ಕರ್ಕೊಂಡು ಬಂದೆ. ನೀನು ಎಷ್ಟು ಚಿತ್ರ ಹಿಂಸೆ ಕೊಟ್ಟರು ಒಡ ಹುಟ್ಟಿನ ತಂಗಿನ ಮನೆ ಬಿಟ್ಟು ಹೊರಗೆ ಹಾಕ್ತಾ ಇದ್ರು ಸಹಿಸ್ಕೊಂಡು ಸುಮ್ಮನೆ ಇದ್ದೆ.
ಯಾಕೆ ಗೊತ್ತಾ, ಇಂದಿಲ್ಲ ನಾಳೆ ನೀನು ತಿದ್ದುಕೊಂಡು ನನ್ನ ತಂಗಿನಿಗೆ ಮನೆ ಕರ್ಕೊಂಡು ಬರ್ತೀಯಾ ಅಂತ ಹೇಳಿ. ಬೋಳಿ ಮಗನೇ, ನಿನ್ನ ಸಾವು ನನ್ನ ಕೈ ಆಗಲೇ ಮಗನ. ಏನು ಸುಡಿನ ಕೊನೆ ಕ್ಷಣಗಳನ್ನ ನಿನ್ನ ಕೈ ಮುಗಿತೀನಿ. ನನ್ನ ಹಣೆ ಕುಂಕುಮ ಅಳಕಿಸ್ಬೇಡ, ನನ್ನ ಕೊರಳಲ್ಲಿರೋ ತಾಳಿ ಕೇಳ್ಬೇಡವೋ. ನೋ 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 ಅಕ್ಕಮ್ಮ, ನನಗೆ ಸೆಂಟಿಮೆಂಟ್ ಅನ್ನೋದ ಇಲ್ಲ. ಏನೋ ಬೋಳಿ ಮಗನೇ, ಮೃತ್ಯುವನ್ನ ಗೆದ್ದ ಮೃತ್ಯುಂಜಯನೇ ನಾನು. ನನಗ ಸಾವಿನ ಭಯ ತೋರಿಸ್ತೀಯ, ಎನ್ನ ನೀ ಬದುಕಬಾರ್ದ. ನೋಡ್ದಮ್ಮ, ಅವ್ರಿಲ್ದ ನನಗ ಬದುಕಿಲ್ಲ. ನಿನ್ನ ಕೈ ಮುಗಿತೀನಿ ಅಕ್ಕಮ್ಮ. ನನ್ನ ಗಂಡನಿಗೇನು ಮಾಡಬೇಡವೋ. ನೋ ಅಕ್ಕಮ್ಮ ನೋ. ಇವ ಏನಾರ ಬದುಕಿದ್ದ ಆದ್ರ ನಾನು ನಾಳೆ ಜೈಲು ಕಂಬಿ ಅನಿಸ್ಬೇಕಾಗತ್ತ ಅಕ್ಕಮ್ಮ. ನೋಡು, ನಾವು ಜೈಲ್ ಸೇರಿದ್ರು ಪರವಾಗಿಲ್ಲ, ಆದ್ರೆ ಗಂಡ ಇಲ್ದೆ ಮುಂಡೆಯಾಗಿ ಮಾತ್ರ ನಾನು ಬದುಕೊಂಡಿದ್ದೆ. ಈ ಆಸ್ತಿ ಅಂತಸ್ತು ಎಲ್ಲ ನೀನೇ ಇಟ್ಕೋ, ಯಾವುದು ಬೇಡ. ನನ್ನ ಗಂಡನ ಜೀವ ಉಳಿಸ್ಕೊಡು ಅಂತ ನಿನ್ನ ಕೈ ಮುಗಿತೀನಪ್ಪ. ಬೇಕಿದ್ರೆ ನಿನ್ನ ನೋ ಸೆಂಟಿಮೆಂಟ್ ಅಕ್ಕಮ್ಮ, ಮುಗ್ತಿನ. ಗಂಡನ ಬಿಟ್ಬಿಡು, ಅವ್ರಿಗೇನು ಮಾಡಬೇಡ ಅಂತ ಗೋಗರಿತಾ ಇದ್ರು. ನಿನ್ನ ಹಠನ ನಿನಗೆ ಹೆಚ್ಚಾತಲ್ಲ. ನಿನ್ನ ಮ್ಯಾಲಿನ ವ್ಯಾಮೋಹದಿಂದ ನನ್ನ ಸಂಸಾರನೇ ಸ್ಮಶಾನ ಮಾಡಿಕೊಂಡೆ. ನೀನ್ ಯಾವಾಗ ನನ್ನ ಗಂಡನ ಕೊಲ್ಲಾಕ ತಯಾರಾಗಿ ಅಂದ ಮ್ಯಾಗ ನಿನ್ನಂತ ಪಾಪಿ ಭೂಮಿ ಮೇಲೆ ಬದುಕಿರಬಾರ್ದು, ಬದುಕಿರ್ಲೇಬಾರ್ದು. ನಿಮ್ಮ ಹತ್ರ ಕ್ಷಮೆ ಕೇಳೋ ಯೋಗ್ಯತೆ ಕೂಡ ನನಗಿಲ್ಲ. ಆದ್ರೆ ಇದು ಒಂದೇ ಒಂದು ಸಾರಿ ನನ್ನ ತಪ್ಪನ್ನ ತಿದ್ಕೊಂಡು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಇನ್ನು ಏನು ಉಳಿದಿದೆ ಅಂತ ನನ್ನ ಜೊತೆ ಜೀವನ ಸಾಗಿಸ್ತೀಯ ನೀನು? ನಿನ್ನ ತಮ್ಮನ ಮೇಲೆ ವ್ಯಾಮೋಹಗೋಸ್ಕರ ಇಡೀ ಮಣಿಯನ್ನು ಸ್ಮಶಾನ ಮಾಡಿದ ಪಾಪಿ ನೀನು. ಚಿಕ್ಕದಿಲ್ಲ ಕೈ ತುತ್ತು ಕೊಟ್ಟು ಬೆಳೆಸಿದ ನನ್ನ ತಂಗಿನ ತುಂಬು ಗರ್ಭಿಣಿ ಎನ್ನದು ನೋಡಿದೆ. ನನ್ನ ಅನ್ನ ಬರುವವರೆಗೆ ನನ್ನ ಜೀವಂತವಾಗಿ ಬಿಡಿ ಅಂತ ನಿಮ್ಮ ಕೈ ಕಾಲು ಬಿದ್ದು ಬೇಡಿಕೊಂಡ್ರು. ಅವಳು ಚಿತ್ರಹಿಂಸೆ ಕೊಟ್ಟು ಕೊಂದೇ ಇಲ್ಲ. ನಿನಗೆ ಮನುಷ್ಯತ್ವ ಅನ್ನೋದು ನಿನಗಿಲ್ವಾ? ಕೊನೆಗೆ ನಿರೂಪಿಸಿಬಿಟ್ಟೆ. ಬಲ್ಲವರ ಮಾತು ಯಾವತ್ತೂ ಸುಳ್ಳು ಆಗಲಿಲ್ಲ. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಅದಕ್ಕೆ ಬಲ್ಲವರೊಂದು ಮಾತು ನಿಮ್ಮಂತವ್ರು ನೋಡಿ ಹೇಳಿರಬೇಕು. ತಾಯಿಲ್ಲದ ತವರು, ದೇವರಿಲ್ಲದ ಗುಡಿ ಸ್ಮಶಾನ ಅಂತ. ತಾಯಿಲ್ಲದ ತವರಿಗೆ ಹೋಗಬೇಡವ ಮಗಳೇ ಅಂತ ನಿನ್ನಂತವರೇ ತವರ ಬಡಿಗೆ ಕೆಟ್ಟ ಹೆಸರು ಬಂದಿರಬೇಕು. ನಿನ್ನಂತವರು ಮತ್ತೊಂದು ಹೆಣ್ಣಿನ ಸ್ಥಾನದಲ್ಲಿದ್ದು ಯಾವಾಗ ನೋಡಿಕೊಳ್ಳೋದಿಲ್ವೋ ಅಲ್ಲಿವರೆಗೆ ತವರಿಗೆ ಕೆಟ್ಟ ಹೆಸರು ಯಾವತ್ತೂ ತಪ್ಪಿದ್ದಲ್ಲ. ವಸುಂಧರ, ನಿನ್ನ ಅಣ್ಣನ ಕೈ ಮೇಲೆ ನಿನ್ನ ಹೆಸರನ್ನು ಹಚ್ಚಿ ಹಾಕಿಸಿ ಅದು ನೋಡ್ಕೊತಿರೋದು ನನ್ನ ಜೊತೆಗೆ ಬಿಟ್ಟು ಜೀವಕ್ಕೆ ಜೀವ ಇರೋ ನನ್ನ ತಂಗಿನ ಬಿಟ್ಟು ನಾನು ಬದುಕಿರ್ತದ್ದು ಹೇಗೆ ತಿಳಿದಿದೆಯೇ ನೀನು? ನಿನ್ನ ಹಣೆಯ ಕುಂಕುಮ ಮಾತ್ರ ಶಾಶ್ವತವಾಗಿರ್ಬೇಕು. ನೀನು ಮುಂದೆ ಆಗಿ ಬದುಕಬಾರದು. ನನ್ನ ತಂಗಿ ಇಡೀ ಜೀವನ ಸರ್ವನಾಶ ಆದರೂ ಚಿಂತೆ ಇಲ್ಲ. ಅನುಭವಿಸು. ಆಸ್ತಿ ಅಂತಸ್ತು ಸಿರಿ ಸಂಪತ್ತನೆಲ್ಲ ನೀನು ಅನುಭವಿಸು. ನೀನು ಅನುಭವಿಸು. ನೀನು ಕ್ಷಣ ಕ್ಷಣಕ್ಕೆ ಸಾಗಬೇಕು. ಯಾಕಾದ್ರೆ ಈ ಕೃತ್ಯ ಮಾಡಿದ್ರೆ ನೀನು ಪಶ್ಚಾತ್ತಾಪ ಪಡಬೇಕು. ಇದೇ ನಾನು ನಿನಗೆ ಕೊಡುತ್ತಿರುವ ಶಿಕ್ಷೆ. ಇದೇ ನಾನು ನಿನಗೆ ಕೊಡುತ್ತಿರುವ ಶಿಕ್ಷೆ. ನಮ್ಮ ವಸುಂಧರ,
ನಾನು ನಿನ್ ಜೊತೆ ನೀನಿದ್ದಲ್ಲೇ ಬರ್ತೀನವ. ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಋಣ ತೀರಿಸ್ತೀನಿ. ಈ ನಿನ್ನ ಪಾಪಿ ಅನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಹಾಗೆಲ್ಲ ಹೇಳ್ಬೇಡಿ, ಹಾಗೆಲ್ಲ ಹೇಳ್ಬೇಡಿ. ನಿಮಗೆ ನನ್ನ ಮೇಲೆ ಸಿಟ್ಟಿದ್ರೆ ನನ್ನ ಹೊಡಿರಿ, ಬಡಿರಿ, ತುಂಡಾಗಿ ಕತ್ತರಿಸಿ ಹಾಕಿ. ಆದ್ರೆ ಈ ರೀತಿ ಶಿಕ್ಷೆ ಮಾತ್ರ ಕೊಡಬೇಡಿ. ನಾನು ಮಾಡಿರೋ ತಪ್ಪಿಗೆ ಕಾನೂನು ಏನು ಶಿಕ್ಷೆ ಕೊಡುತ್ತೋ ನಾನು ಅದನ್ನ ಅನುಭವಿಸ್ತೀನಿ. ಮರಳಿ ಬಂದ್ಮೇಲೆ ವಸುಂಧರ ಗುಡಿ ಕಟ್ಸಿ ನಾನು ಸಾಯೋವರೆಗೂ ಅವಳ ಪೂಜೆ ಮಾಡ್ತೀನಿ. ಇದು ಒಂದೇ ಒಂದ್ಸರಿ ನನ್ನ ತಪ್ಪು ನಡೆಯೋದಕ್ಕೆ ಅವಕಾಶ ಮಾಡಿ. ನಿಮ್ಮಣ್ಣ ತಂಗಿ ಪ್ರೀತಿ ಅಜರಾಮರ ಅದನ್ನ ಅರಿದಿರೋ ನಾನು ಪಾಪಿರಿ, ಪಾಪಿ. ನನ್ನ ಗಂಡ ನನ್ನ ಆದ್ಮಿ ಮಾತಾಡ್ತಾ ಇದ್ದಾರೆ. ಮಾತಾಡ ಮುಗಿಸಿದ್ಮೇಲೆ ಇಬ್ರು ಸೇರಿ ಊಟಕ್ಕೆ ಬರ್ತಾರೆ. ಅವ್ರು ಬರೋ ತನ ನಾನು ಇಲ್ಲೇ ಕುತ್ಕೊಂಡ್ ಕಾಯ್ತೀನಿ, ಇಲ್ಲೇ ಕುತ್ಕೊಂಡ್ ಕಾಯ್ತೀನಿ.